ಅಗ್ನಿ ಬಾಲ್ಕನಿಯಲ್ಲಿ ಕುಳಿತು ಕತ್ತಲಿನತ್ತ ದಿಟ್ಟಿಸುತ್ತಿದ್ದ. ದೂರದ ಆಕಾಶದಲ್ಲಿ ನೂರಾರು ನಕ್ಷತ್ರಗಳು ಮಿನುಗ್ತಾ ಇದ್ದವು. ಅದೆಲ್ಲವೂ ಏನೋ ಒಂದು ವಿಶಿಷ್ಟ ಸೌಂದರ್ಯವನ್ನ ಹೊಮ್ಮಿಸ್ತಾ ಇರುವಂತಿತ್ತು. ಸುಮ್ಮನೆ ಆಕಾಶವನ್ನೇ ನೋಡುತ್ತಾ ಅವನು ಕುರ್ಚಿಯ ಮೇಲೆ ಒರಗಿದ್ದ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ 2 ಕೈಗಳು ಅವನ ಭುಜವನ್ನ ಬಳಸಿ ಹಿಡಿದವು. ಅಗ್ನಿ ಬೆಚ್ಚಿ ಬಿದ್ದು ಹಿಂದಿರುಗಿ ನೋಡಿದಾಗ ಅರುಂಧತಿ ತುಟಿ ಕೊಂಕು ಮಾಡುತ್ತಾ ಮುನಿಸಿನಿಂದ ಅವನನ್ನ ನೋಡುತ್ತಾ ಇದ್ದಳು. ಏನೆಂದು ಕೇಳುವಂತೆ ಅಗ್ನಿ ಹುಬ್ಬೇರಿಸಿದ. ಏನಿಲ್ಲ. ಮತ್ತೆ? ಅಗ್ನಿ ಅವಳ ಕೈ ಹಿಡಿದು ತನ್ನ ಮುಂದಿದ್ದ ಕುರ್ಚಿಯ ಮೇಲೆ ಕೂರಿಸಿದ. ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಮತ್ತೆ ಯಾಕೆ ಇಲ್ಲಿಗೆ ಬಂದೆ? ಇಲ್ಲೇ ಕೂರಬಹುದಿತ್ತಲ್ಲ. ಅಗ್ನಿಯ ಧ್ವನಿಯಲ್ಲಿ ಗಾಂಭೀರ್ಯವಿತ್ತು. ಓಹೋ, ಹಾಗಾದರೆ ಹಾಗೇನೋ. ಏನಾದರೂ ಇದ್ರೆ ಮಾತ್ರ ನಿನ್ನ ಹತ್ರ ಬರಬೇಕು ಅಲ್ವಾ? ಹೇಳಿ ಮುಗಿಸುವಷ್ಟರಲ್ಲಿ ಅರು ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದವು. ಸಾರಿ, ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ. ನೀನು ಯಾವತ್ತೂ ಇಲ್ಲದ ಹಾಗೆ ಇಲ್ಲಿಗೆ ಬಂದಿದ್ದಕ್ಕೆ ಕೇಳಿದೆ ಅಷ್ಟೆ. ಈಗ ಹೇಳು, ನನ್ನ ಪುಟ್ಟಿಗೆ ಏನು ಹೇಳೋದಿದೆ? ಅವನು ಅವಳನ್ನು ತಬ್ಬಿಕೊಂಡು ಬಾಲ್ಕನಿಯ ಕಂಬಿಯ ಬಳಿ ನಡೆದ. ಏನಿಲ್ಲ, ನಾನು ಸುಮ್ಮನೆಯಾ? ಅಲ್ಲ, ಜಾತಕದ ವಿಚಾರವಾಗಿ ಹೀಗೆಲ್ಲ ಆದದ್ದಕ್ಕೆ ನಿನಗೆ ಬೇಸರವಾಗಿದೆನಾ ಅಂತ. ಅವನ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಅರುಂಧತಿ ಕೇಳಿದಾಗ ಅಗ್ನಿ ಸಣ್ಣಗೆ ಮುಗುಳ್ನಕ್ಕ. ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗತ್ತೆ ಅಲ್ವಾ? ಹಾಗಾಗಿ ಸತ್ಯನೇ ಹೇಳ್ತೀನಿ. ತುಂಬ ಬೇಸರವಾಗಿದೆ ನನಗೆ. ಆದರೆ ಏನು ಮಾಡೋದು? ಮೊದಲ ಹೆಂಡತಿ ಸಾಯ್ತಾಳಂತೆ ಅಲ್ವಾ? ಅವನು ನಗುತ್ತಲೇ ಬಾಲ್ಕನಿಯ ಕಂಬಿಗೆ ಒರಗಿ ಹೊರಗೆ ನೋಡುತ್ತಾ ಹೇಳಿದಾಗ ಅವನ ಕಣ್ಣುಗಳು ತೇವವಾಗಿದ್ದವು. ಆದರೆ ಅರು ಅವನನ್ನು ಬಿಗಿಯಾಗಿ ತಬ್ಬಿಕೊಂಡು ಅವನ ಭುಜದ ಮೇಲೆ ಮುಖವಿಟ್ಟಳು. ನನ್ನ ಅಣ್ಣ ಯಾಕೆ ಬೇಸರ ಮಾಡಿಕೊಂಡು ಅವಳು ಹೋದರೆ ಹೋಗಲಿ ಬಿಡು. ಆದರೂ ನಮ್ಮ ಕಷ್ಟದ ಸಮಯದಲ್ಲಿ ಜೊತೆಗಿರದ ಹೆಣ್ಣು ಬದುಕಿನಲ್ಲಿ ಬಂದರೆ ಯಾವತ್ತೂ ನೆಮ್ಮದಿ ಇರಲ್ಲ. ಹಾಗಾಗಿ ಆ ಜಾತಕದ ವಿಚಾರದಲ್ಲಿ ಅವಳು ಹಾಗೆ ಹೇಳಿದ್ದೇ ಒಳ್ಳೆಯದಾಯಿತು ಅಂತ ಅಂದ್ಕೊಂಡ್ರೆ ಮುಗೀತು. ಅವಳು ಹೇಳಿದ್ದನ್ನೆಲ್ಲವನ್ನ ಕೇಳಿ ಅಗ್ನಿ ಸುಮ್ಮನೆ ನಗ್ತಾ ಇದ್ದ. ಹೀಗೆ ನಗುತ್ತಾ ನಿಂತರೆ ಸಾಲದು. ಅಂದು ಹೇಳಿದ ಹಾಗೆ ಬೇರೆ ಒಂದು ಒಳ್ಳೆ ಹುಡುಗಿನ ಮದುವೆ ಆಗಬೇಕು ನೀನು. ಆಮೇಲೆ ನನ್ನನ್ನ ಖುಷಿಯಾಗಿ ಬದುಕಬೇಕು. ನಿನ್ನನ್ನು ಬೇಡ ಅಂದವಳು ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಕು. ಅರುವಿನ ಕೋಪ ಕಂಡು ಅಗ್ನಿಗೆ ನಗು ಬಂತು. ಅಭಿಯ ಜಾಗದಲ್ಲಿ ನೀನೇನಾದರೂ ಇದ್ದಿದ್ರೆ ಏನು ಮಾಡ್ತಾ ಇದ್ದೆ? ಅವನ ಆ ದಿಢೀರ್ ಪ್ರಶ್ನೆ ಕೇಳಿ ಸ್ವಲ್ಪನೂ ವಿಚಲಿತಳಾಗದೆ ಅವಳು ನಗುತ್ತಲೇ ಅವನತ್ತ ನೋಡಿದಳು. ಜೀವನ ಅನ್ನೋದು ನಮ್ಮದು ಮಾತ್ರ. ಅಪ್ಪ ಅಮ್ಮ ತೋರಿಸಿದ ಯಾರನ್ನೋ ಮದುವೆ ಆಗಲು ನಮಗೆ ಆಸಕ್ತಿ ಇಲ್ಲ. ನನಗೆ ಯಾರ ಮೇಲಾದರೂ ಪ್ರೀತಿ ಹುಟ್ಟಿದ್ರೆ ನಾನು ಅವರನ್ನು ಧೈರ್ಯವಾಗಿ ಅಪ್ಪ ಅಮ್ಮ ಹಾಗೂ ಅಣ್ಣಂದಿರ ಬಳಿ ಹೇಳ್ತೀನಿ. ಅಲ್ಲಿ ನೀವೆಲ್ಲ ಹಠ ಹಿಡಿದ್ರೆ ನಾನು ನಿಮ್ಮ ಮಾತಿಗೆ ಬೆಲೆ ಕೊಡದೇ ಇರೋದು ಖಂಡಿತ. ಆಮೇಲೆ ಅವರು ನಮಗಿಂತ ದೊಡ್ಡವರಾಗಿರಲಿ ಅಥವಾ ಚಿಕ್ಕವರಾಗಿರಲಿ, ಪ್ರೀತಿ ಅನ್ನೋದು ನಮ್ಮ ಆತ್ಮಕ್ಕೆ ತಾಗುವಂತಲ್ಲದೆ ಅಣ್ಣ. ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ನಮಗೆ ಬೆಂಬಲವಾಗಿ ನಿಲ್ಲುವ ವ್ಯಕ್ತಿನೇ ನಮ್ಮ ಜೀವನದ ಸಂಗಾತಿ ಆಗಬೇಕು. ಕೇವಲ ಒಂದು ಜಾತಕದ ದೋಷದಿಂದ ನಿನ್ನನ್ನು ದೂರ ತಳ್ಳಿದವಳಿಗೆ ನಿನ್ನ ಮೇಲೆ ನಿಜವಾದ ಪ್ರೀತಿ ಇರಲಿಲ್ಲ ಅಂತ ನಾನು ಬಿಡಿಸಿ ಹೇಳಬೇಕಾ? ಅಲ್ಲದೆ ಪ್ರೀತಿಸುವವರಿಗೆ ಈ ಜಾತಕ, ಜಾತಿ, ಧರ್ಮ ಇದೆಲ್ಲ ಯಾಕೆ? ಅವರ ಅಪ್ಪ ಅಮ್ಮ ಪ್ರೀತಿಸಿ ಮದುವೆ ಆದವರು. ಆದರೆ ಮಗಳ ವಿಷಯದಲ್ಲಿ ಮಾತ್ರ ಯಾಕೆ ಜಾತಕ ನೋಡಬೇಕು? ಸಾರಿ, ಆ ವಿಷಯದಿಂದ ಬೇರೆ ಕಡೆಗೆ ಬಂದ್ಬಿಟ್ಟೆ. ನನ್ನ ಪ್ರಕಾರ ಸಾವು ಅನ್ನೋದು ಯಾರಿಗಾದರೂ ಯಾವಾಗಲಾದರೂ ಬರಬಹುದು. ಅದನ್ನು ಯಾರೂ ಮೊದಲೇ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಸಾವಿಗೆ ಹೆದರಿ ನಾನು ಪ್ರೀತಿಸಿದ ಹುಡುಗನನ್ನು ಮರೆಯೋದಕ್ಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ. ಆತನೊಂದಿಗೆ ಒಂದೇ ದಿನ ಇದ್ರೂ, ಒಂದೇ ಒಂದು ದಿನ ಬದುಕಲು ಅವಕಾಶ ಸಿಕ್ಕಿದ್ರೂ ಆ ಒಂದು ದಿನವನ್ನು ನಾನು ಪೂರ್ತಿಯಾಗಿ ಅನುಭವಿಸಿ ಖುಷಿಯಿಂದ ಬದುಕುತ್ತೇನೆ. ಯಾಕಂದರೆ ನಾನು ಅರುಂಧತಿ. ನನ್ನ ಮನಸ್ಸಿಗೆ ತಪ್ಪು ಎನಿಸುವ ಯಾವುದನ್ನು ಕೂಡ ನಾನು ಮಾಡೋದಿಲ್ಲ. ಅವಳು ಹೇಳಿ ಮುಗಿಸುವ ಮುನ್ನವೇ ಅಗ್ನಿ ಅವಳನ್ನು ತಬ್ಬಿಕೊಂಡ. ನನ್ನ ತಂಗಿ ತುಂಬ ದೊಡ್ಡವಳಾಗ್ಬಿಟ್ಟಿದ್ದಾಳಲ್ಲ. ಅವನು ರೇಗಿಸುತ್ತಿದ್ದಾನೆಂದು ತಿಳಿದು ಅರು ಅವನ ಕೈಯ ಮೇಲೆ ಚಿವುಟಿದಳು. ಸ್ವಲ್ಪ ಮೋಟಿವೇಟ್ ಮಾಡೋಣ ಅಂತ ಬಂದರೆ ನನ್ನನ್ನೇ ರೇಗಿಸ್ತೀಯಾ ತುಂಟಾ? ಹೋಗೆ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವಳನ್ನು ಮರೆಯೋಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು, ಆದರೆ ಮರೀಲೇಬೇಕು. ಆಮೇಲೆ ಅಂದು ಅವರ ಮುಂದೆ ಹೇಳಿದ ಹಾಗೆ ನಿನ್ನ ಈ ನೋವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಳ್ಳೆ ಹುಡುಗಿಯನ್ನು ಮದುವೆಯಾಗಿ ಇಲ್ಲಿ ನೆಮ್ಮದಿಯಿಂದ ಇರಬೇಕು. ಮಾತು ಕೊಡು ನನಗೆ.
ಅರು ಕೈ ಚಾಚಿ ಕೇಳಿದಾಗ ಅವನು ಮತ್ತೇನು ಯೋಚಿಸದೆ ಅವಳ ಕೈ ಮೇಲೆ ತನ್ನ ಕೈಯನ್ನಿಟ್ಟ. ಮಾತು ಎಲ್ಲವನ್ನ ಅರ್ಥ ಮಾಡಿಕೊಳ್ಳಬಲ್ಲ ಹುಡುಗಿಯನ್ನೇ ನಿನ್ನ ಅಣ್ಣ ನಿನಗೆ ಅತ್ತಿಗೆಯಾಗಿ ತರ್ತಾನೆ. ಅದನ್ನು ಹೇಳಿದ ತಕ್ಷಣ ಅರು ಅವನನ್ನು ತಬ್ಬಿಕೊಂಡು ಕೆನ್ನೆಗೆ ಮುತ್ತಿತ್ತಳು. ಸಣ್ಣ ನಗುವಿನೊಂದಿಗೆ ಅವನು ಅವಳನ್ನು ಎದೆಗೆ ಅಪ್ಪಿಕೊಂಡ. ಏನಮ್ಮ, ಏನೂ ಮಾತನಾಡ್ತಾ ಇಲ್ಲ? ಈ ಮದುವೆ ನಡೆಯೋದು ನಿನಗೆ ಇಷ್ಟವಿಲ್ವೇ? ಊಟ ಮಾಡುತ್ತಿದ್ದಾಗ ಭೂಮಿಯ ಮನಸ್ಸನ್ನು ಅರಿಯಲೆಂದು ನಾಣಿ ಅಜ್ಜಿ ಕೇಳಿದರು. ಯಾವುದಕ್ಕೂ ನಿನ್ನ ಇಷ್ಟದಂತೆಯೇ ನಾವು ಮಾಡೋದು, ಹೇಳು ಮಗಳೇ. ಕೇಶವನವರು ಒತ್ತಾಯಪೂರ್ವಕವಾಗಿ ಕೇಳಿದರು. ತಾತ, ನನಗೇನೋ ಅಂಥ ದೊಡ್ಡ ಕನಸುಗಳಿಲ್ಲ. ಆಮೇಲೆ ನನ್ನ ಮದುವೆ ಅದು ನಡೆಯುವಾಗ ನನ್ನ ಒಪ್ಪಿಗೆ ಕೇಳುವ ಮುನ್ನವೇ ಮತ್ತೊಬ್ಬರ ಅಭಿಪ್ರಾಯ ಕೇಳೋದನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಅದು ನನ್ನ ಅಣ್ಣನ ಅಭಿಪ್ರಾಯ. ಅವನು ಕೆಟ್ಟವನಾಗಿರಬಹುದು, ಕುಡುಕನಾಗಿರಬಹುದು, ಆದರೆ ಅವನು ನನ್ನ ಅಣ್ಣ. ಅಣ್ಣನ ಒಪ್ಪಿಗೆ ಇಲ್ಲದೆ ನನಗಾವ ಮದುವೆನೂ ಬೇಡ. ಆ ಪಾಪದ ಜೀವ ತುಂಬ ಕಷ್ಟಪಟ್ಟಿದೆ. ಅವನಿಗೆ ಇನ್ನು ಮುಂದೆ ಸಿಗೋ ಪುಟ್ಟ ಸಂತೋಷವೆಂದರೆ ಅದು ನನ್ನ ಮದುವೆ. ಹಾಗಾಗಿ ಅಣ್ಣ ಹೇಳುವವರೆಗೂ ನಾನು ಆ ಕನಸನ್ನು ಕೂಡ ಕಾಣೋದಿಲ್ಲ. ಭೂಮಿ ಹೇಳಿ ಮುಗಿಸಿದಾಗ ಕೇಶವನವರ ಕಣ್ಣಲ್ಲಿ ತುಂಬಿ ಬಂದವು. ನನ್ನ ಮಗಳು ಹೇಳಿದ್ದೆ ಸರಿ, ಭಾಸಿ ಬರಲಿ, ಆಮೇಲೆ ನಾವು ಮಾತಾಡೋಣ. ಅವಳ ನೆತ್ತಿ ಸವರುತ್ತಾ ಕೇಶವನವರು ಹೇಳಿದಾಗ ನಾಣಿ ಅಜ್ಜಿ ಮೆಲ್ಲನೆ ಮುಗುಳ್ನಕ್ಕರು, ಅದೇ ಸರಿ ಎಂದು ಯೋಚಿಸುತ್ತಾ. ಅಂದು ಭೂಮಿ ಹೆದರುತ್ತಲೇ ಹಾಲು ಹಾಕಲು ಹೊರಟಿದ್ದಳು. ಅವಳ ಆ ಭಯವೇ ಜಂಕ್ಷನ್ನಲ್ಲಿ ಅವಳನ್ನು ಕೆಡವಿ ಹಾಕಿತು. ಆ ಕೈ ಮೊನಕೈಗೆ ಪೆಟ್ಟಾದಂತಾಯಿತು. ವಿಪರೀತ ಉರಿ. ಮೆಲ್ಲನೆ ಎದ್ದು ಸೈಕಲ್ ಎತ್ತಿ ಕೆಳಗೆ ಬಿದ್ದಿದ್ದ ಹಾಲಿನ ಬಾಟಲಿಗಳನ್ನು ಹೆಕ್ಕುವಷ್ಟರಲ್ಲಿ ದೂರದಿಂದ ಬುಲೆಟ್ ಬರುವ ಶಬ್ದ ಅವಳಿಗೆ ಕೇಳಿಸ್ತು. ಏನಿದು ಬೆಳಂಬೆಳಗ್ಗೆ ರಸ್ತೆ ಹಾಳು ಮಾಡ್ತಿದ್ಯಾ? ಬುಲೆಟ್ ಅವಳ ಬಳಿ ನಿಲ್ಲಿಸಿ ಕೆಳಗಿಳಿದು ಬಿದ್ದಿದ್ದ ಬಾಟಲಿಗಳನ್ನೆಲ್ಲ ಹೆಕ್ಕಿ ಅವಳ ಸೈಕಲ್ನ ಬುಟ್ಟಿಗೆ ಇಟ್ಟ. ಏನಾದರೂ ಪೆಟ್ಟಾಯ್ತಾ? ಅಗ್ನಿಯ ಪ್ರಶ್ನೆ ಕೇಳಿ ಅವಳು ಮೊಣಕೈಯತ್ತ ನೋಡಿದಳು. ಸ್ವಲ್ಪ ಚರ್ಮ ಸುಲಿದಿದೆ, ರಕ್ತ ಒಸರುತ್ತಿದೆ. ಅವನು ಅವಳ ಕೈ ಹಿಡಿದು ತನ್ನ ಪಂಚೆಯ ತುದಿಯಿಂದ ರಕ್ತವನ್ನು ಮೆಲ್ಲಗೆ ಒರೆಸಿದ. ಹೆದರಬೇಡ, ಸಣ್ಣ ಗಾಯ. ಈ ಹೊತ್ತಿನ ಚಳಿಯಾದದ್ರಿಂದ ರಕ್ತ ಬರ್ತಿದೆ ಅನ್ನಿಸ್ತಿದೆ. ಹೀಗೆ ಹೇಳುತ್ತಲೇ ಅವನು ಅವಳ ಗಾಯಕ್ಕೆ ಮೆಲ್ಲನೆ ಊದಿದ. ತುಂಬ ನೋವಿದೆನಾ? ಪರವಾಗಿಲ್ಲ, ಭೂಮಿ ಮೆಲ್ಲನೆ ಉತ್ತರಿಸಿದಳು. ಇಲ್ಲಿ ತುಂಬ ಮನೆಗಳಿಗೆ ಹಾಲು ಹಾಕಬೇಕಾ? ಅಗ್ನಿ ಕೇಳಿದ. ಹಾಂ, ಸ್ವಲ್ಪ ಮನೆಗಳಿಗೆ. ಹಾಗಾದರೆ ಸೈಕಲ್ ತಗೋ, ನಾನು ಬರ್ತೀನಿ. ಮತ್ತೆ ಎಲ್ಲಾದರೂ ಬಿದ್ದುಬಿಟ್ರೆ? ಅಗ್ನಿ ಹೀಗೆ ಹೇಳುತ್ತಲೇ ಬುಲೆಟ್ ಸ್ಟಾರ್ಟ್ ಮಾಡಿದಾಗ ಭೂಮಿಗೆ ಧೈರ್ಯ ಬಂತು. ಹೇಗಿದ್ದರೂ ಅವಳಿಗಾಗಿ ಕಾಯುವ ಜೀವನ್ ಅಲ್ಲಿ ಕುಳಿತಿರ್ತಾನೆ. ಈ ಹೊತ್ತಿನಲ್ಲಿ ಜೊತೆಯಲ್ಲಿ ಒಬ್ಬರಿದ್ರೆ ಅದು ದೊಡ್ಡ ಧೈರ್ಯವೇ ಸರಿ. ಹೀಗೆ ಯೋಚಿಸುತ್ತಾ ಅವಳು ಸೈಕಲ್ ತೆಗೆದುಕೊಂಡು ಮುಂದೆ ಹೋದಳು. ಅವಳ ಹಿಂದೆ ಅಗ್ನಿಯು ಬುಲೆಟ್ನಲ್ಲಿ ಹಿಂಬಾಲಿಸಿದ. ಪ್ರತಿ ಮನೆಗೂ ಹಾಲು ಹಾಕಲು ಅವಳು ಸೈಕಲ್ ನಿಲ್ಲಿಸಿದಾಗ ಅಗ್ನಿಯು ಬೈಕ್ ಆಫ್ ಮಾಡುತ್ತಿದ್ದ. ಹೀಗೆ ಜೀವನ್ನ ಮನೆ ಹತ್ತಿರ ಬಂದಾಗ ಅವಳು ಹೆದರುತ್ತಲೇ ಹಾಲು ಇಡಲು ಇಳಿದಳು. ಅವಳಿಗಾಗಿಯೇ ಕಾಯುತ್ತಿದ್ದ ಜೀವನ್ ಅಲ್ಲಿ ನಿಂತಿದ್ದ. ಹಿಂದೆ ಅಗ್ನಿ ಇದ್ದನೆಂಬ ಧೈರ್ಯದಿಂದ ಹಾಲು ಇಟ್ಟು ಹಿಂತಿರುಗುವಾಗ, ಇವತ್ತು ಯಾಕೆ ಬೇಗ ಬಂದೆ? ನೀನೊಂದು ಉತ್ತರ ಕೊಡದೇ ಇರೋದ್ರಿಂದ ನನಗೆ ಸರಿಯಾಗಿ ನಿದ್ರೆನೂ ಬರ್ತಾ ಇಲ್ಲ. ಇನ್ನೂ ಎಷ್ಟು ದಿನ ಅಂತ ನನಗೆ ಈ ಥರ ಹುಚ್ಚು ಹಿಡಿಸ್ತೀಯಾ ನೀನು? ಅವನು ಪ್ರೀತಿಯಿಂದ ಕೇಳುತ್ತಿದ್ದಾಗಲೇ ಅಗ್ನಿ ಹಾರ್ನ್ ಮಾಡಿದ. ತಕ್ಷಣವೇ ಭೂಮಿ ಸೈಕಲ್ ತೆಗೆದುಕೊಂಡು ಹೊರಟಳು. ಅಗ್ನಿ ಜೀವನನ್ನ ಒಮ್ಮೆ ಕಣ್ಣು ಸಣ್ಣದು ಮಾಡಿ ನೋಡಿದ. ಜೀವನ್ಗೆ ಅವನು ಯಾರೆಂದು ತಿಳಿಯದೆ ಗೇಟ್ ಬಳಿ ಬಂದು ನೋಡುವಷ್ಟರಲ್ಲಿ ಅವರು ಆ ಮನೆಯನ್ನು ದಾಟಿ ಹೋಗಿದ್ದರು. ಎಲ್ಲ ಮನೆಗೂ ಹಾಲು ಹಾಕಿ ಮತ್ತೆ ಜಂಕ್ಷನ್ಗೆ ಬಂದಾಗ ಅಗ್ನಿ ಅವಳತ್ತ ನೋಡಿದ. ಮನೆಯಲ್ಲಿ ಹತ್ತಿರದಲ್ಲೇ ಇದೆ. ಮನೆ ಇಲ್ಲಿ ಹತ್ತಿರದಲ್ಲೇ ಇದೆನಾ? ಹಾಂ, ನಾನೇ ಹೋಗ್ತೀನಿ, ಸ್ವಲ್ಪ ದೂರದಲ್ಲಿದೆ. ಭೂಮಿ ಮುಗುಳ್ನಗುತ್ತಲೇ ಹೇಳಿದಳು. ಈಗ ನೋವಿದೆನಾ ಇನ್ನೂ? ಇಲ್ಲ, ಬಸ್ಸಿಗೆ ಹೋಗ್ಬೇಕಲ್ವೇ? ನೀವು ಹೊರಡಿ, ತಡವಾಗೋದು ಬೇಡ. ಇವಾಗಲೇ ನನಗಾಗಿ ತುಂಬ ಕಷ್ಟಪಟ್ಟಿದ್ದೀರಾ, ಭೂಮಿ ಕೃತಜ್ಞತೆಯಿಂದ ಹೇಳಿದಾಗ ಅಗ್ನಿ ನಗುತ್ತಲೇ ಅವಳ ತಲೆಗೆ ಮೆಲ್ಲನೆ ತಟ್ಟಿದ. ಸರಿ, ನೀನು ಹೊರಡು. ಹಾಗಾದರೆ ಇವತ್ತು ಕ್ಲಾಸ್ಗೆ ಹೋಗಲ್ವ ಮತ್ತೆ? ಅವನು ಹೋಗುವ ಮುನ್ನ ಕೇಳಿದ. ಓ, ಅದಕ್ಕೇನು ಅಷ್ಟು ದೊಡ್ಡ ಗಾಯವಾಗಿಲ್ಲ. ಹೀಗೆ ಹೇಳಿ ನಗುತ್ತಲೇ ಅವಳು ಸೈಕಲ್ ತುಳಿದುಕೊಂಡು ಹೋದಾಗ ಅಗ್ನಿ ಅವಳು ಕಣ್ಣಿಂದ ಮರೆಯಾಗುವವರೆಗೂ ನೋಡುತ್ತಲೇ ನಿಂತಿದ್ದ.
ದಿನಗಳು ಮತ್ತೆ ಉರುಳುತ್ತಿದ್ದವು. ಅಗ್ನಿ ಮತ್ತು ಭೂಮಿ ಚೆನ್ನಾಗಿ ಮಾತನಾಡಲು ಶುರು ಮಾಡಿದ್ದರು. ಸಣ್ಣ ನಗುವಿನಲ್ಲಿ ಶುರುವಾದ ಸ್ನೇಹ ಈಗ ಪರಸ್ಪರ ಯೋಗಕ್ಷೇಮ ವಿಚಾರಿಸುವ ಹಂತಕ್ಕೆ ತಲುಪಿತ್ತು. ಅವಳ ಮೆಲುದನಿಯ ಮಾತು ಅಗ್ನಿಗೆ ಇಷ್ಟವಿಲ್ಲವಿದ್ದರೂ ಬೇರೆ ಹುಡುಗಿಯರಿಗೆ ಹೋಲಿಸಿದರೆ ಅವಳಿಗೆ ಒಂದು ರೀತಿಯ ಮುಗ್ಧತೆ ಮತ್ತು ಶಿಸ್ತು ಇದೆ ಎಂಬುದು ಅವನಿಗೆ ಅರ್ಥವಾಗಿತ್ತು. ಲಾಸ್ಟ್ ಪೀರಿಯಡ್ ಫ್ರೀ ಇದ್ದಿದ್ರಿಂದ ಅಂದು ಅವಳು ಕಾಲೇಜಿನಿಂದ ಸ್ವಲ್ಪ ಬೇಗನೆ ಹೊರಟಳು. ತಾತ ಮತ್ತು ಅಜ್ಜಿಗೆ ಬೇಕಾದ ಮದ್ದು ಮಲಾಮು ಎಲ್ಲವನ್ನ ಖರೀದಿಸಿಕೊಂಡು ಬರುವಾಗ ಅಂಬಾಡಿ ಬಸ್ ಬಂದು ನಿಂತಿತ್ತು. ಬಸ್ ಹೊರಡಲು ಇನ್ನೂ 5 ನಿಮಿಷ ಇತ್ತು. ಬಸ್ ಸ್ಟ್ಯಾಂಡ್ನಲ್ಲಿ ಪಕ್ಕದಲ್ಲಿ ತರಕಾರಿ ಮಾರುತ್ತಿದ್ದ ವ್ಯಕ್ತಿಯತ್ತ ಅವಳ ಕಣ್ಣುಗಳು ಒಮ್ಮೆ ಹೋದವು. ಹೇಗಿದ್ದರೂ 5 ನಿಮಿಷ ಇದೆಯಲ್ಲ, ಹೋಗಿ ಹರಿವೆ ಸೊಪ್ಪು ಮತ್ತು ಪಡವಲಕಾಯಿಗಳನ್ನು ತರೋಣ ಎಂದು ಯೋಚಿಸಿ ಅವಳು ಆತನ ಬಳಿ ವೇಗವಾಗಿ ನಡೆದಳು. ತರಕಾರಿಗಳನ್ನು ನೋಡುತ್ತಿದ್ದಾಗಲೇ ತನ್ನ ಪಕ್ಕದಲ್ಲಿ ಯಾರೋ ಬಂದು ನಿಂತಂತೆ ಅವಳಿಗೆ ಭಾಸವಾಯಿತು. ಪಡವಲಕಾಯಿಗಳನ್ನು ಕೈಯಲ್ಲಿ ಹಿಡಿದುಕೊಂಡೇ ಅವಳು ತಲೆ ತಿರುಗಿಸಿ ನೋಡಿದಳು. ಅಸಹ್ಯವಾಗಿ ನಗುತ್ತಾ ನಿಂತಿದ್ದ ಜೀವನನ್ನ ಕಂಡು ಅವಳು ಬೆಚ್ಚಿಬಿದ್ದು ಹಿಂದಕ್ಕೆ ಸರಿದಳು. ಹೆದರಿಬಿಟ್ಯಾ? ನಾನು ನಿನಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ಈ ಥರ ಆಯ್ತಲ್ಲ ಪರಿಸ್ಥಿತಿ. ಅವಳನ್ನೇ ದಿಟ್ಟಿಸುತ್ತಾ ಜೀವನ್ ಹೇಳಿದಾಗ ಅವಳು ಹೆದರಿ ನಡುಗುತ್ತಾ ಇದ್ದಳು. ಇದು ಯಾವ ತರಕಾರಿ? ಜೀವನ್ ತರಕಾರಿ ಮಾರುವ ಆತನನ್ನ ಕೇಳ್ದ. ಪಡವಲಕಾಯಿ ಮತ್ತು ಹರಿವೆ ಸೊಪ್ಪು. ಹೌದಾ, ಇದಕ್ಕೆ ಬೆಲೆ ಎಷ್ಟು ಅಣ್ಣ? ಅವನು ವಿಚಾರಿಸಿದ. ಒಂದಕ್ಕೆ 10 ರೂಪಾಯಿ. ಅವನು ಹೇಳಿದ ತಕ್ಷಣ ಜೀವನ್ ಪರ್ಸ್ನಿಂದ 20 ರೂಪಾಯಿ ತೆಗೆದು ಅವನತ್ತ ಚಾಚಿದ. ಭೂಮಿ ಏನು ಮಾತನಾಡದೆ ಬೇಗನೆ ಬಸ್ಸಿನತ್ತ ಹೊರಟಾಗ, ನಿಲ್ಲು, ಎಲ್ಲಿಗೆ ಹೊರಟೆ? ಅವನು ಹೇಳೋದನ್ನ ಕೇಳಲು ನಿಲ್ಲದೆ ಭೂಮಿ ಹೆದರುತ್ತಲೇ ವೇಗವಾಗಿ ಹೆಜ್ಜೆ ಹಾಕಿದಳು. ಆಗ ಜೀವನ್ ಅವಳ ಕೈಯನ್ನ ಹಿಡಿದೆಳೆದ. ಏನಿಲ್ಲ ಅಂದ್ರೂ ಮದುವೆ ಆಗುವ ಗಂಡ ಹೇಳುವುದನ್ನಾದ್ರೂ ಕೇಳಬೇಕಲ್ವ ನೀನು? ಅವನ ಪ್ರಶ್ನೆ ಕೇಳಿ ಅವಳು ಬೆಚ್ಚಿಬಿದ್ದಳು. ಹೀಗೆ ಕಕ್ಕಾಬಿಕ್ಕಿಯಾಗಿ ನಿಲ್ಬೇಡ. ನಾಡಿದ್ದು ನಮ್ಮಮ್ಮ ನಿನ್ನನ್ನು ನೋಡೋದಕ್ಕೆ ಬರ್ತಾರೆ. ಆಗ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಮುದ್ದಾಗಿ ನಿಂತಿರಬೇಕು. ನಮ್ಮಮ್ಮನಿಗೆ ಸರ್ಪ್ರೈಸ್ ಆಗಬೇಕಲ್ವಾ? ಒಬ್ಬ ಗೌರ್ಮೆಂಟ್ ಉದ್ಯೋಗಿಗೆ ಮಗಳನ್ನ ಕೊಡ್ತೀರಾ ಅಂತ ಕೇಳಿದಾಗ ನಿನ್ನ ಅಪ್ಪ ಅಮ್ಮನಿಗೆ ಒಪ್ಪಿಕೊಳ್ಳಲು ಸ್ವಲ್ಪ ಹಿಂಜರಿಕೆ ಇತ್ತು. ಆದರೆ ನಾನು ಬಿಡಿಗಾಸು ವರದಕ್ಷಿಣೆ ಬೇಡ ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡು ಬಿಟ್ರು. ಅಲ್ಲದೆ ಇದ್ರೂ ಆಸ್ತಿ ಅಂತಸ್ತು ಅಂತ ನೋಡಿದ್ರೆ ನಿನ್ನಂಥವಳನ್ನ ಯಾರಾದರೂ ಮದುವೆ ಆಗ್ತಾರಾ? ಪ್ರತಿದಿನ ನನ್ನ ನಿದ್ದೆ ಕೆಡಿಸ್ತಾ ಇದೆಯಾ ನೀನು? ಜೀವನ್ನ ಮಾತುಗಳು ಒಂಚೂರು ಅರ್ಥವಾಗದೆ ಭೂಮಿ ಸಿಟ್ಟಿನಿಂದ ನಡೆಯೋದಿಕ್ಕೆ ಮುಂದಾದಾಗ ಅವನು ಅವಳ ಕೈ ಹಿಡಿದು ಎಳೆದು ತನ್ನ ಎದುರು ನಿಲ್ಲಿಸಿಕೊಂಡ. ನಿನ್ನ ಅಹಂಕಾರ ಮುರಿಯೋಕೆ ನನಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಅದಕ್ಕೆ ಇನ್ನೂ ಸಮಯ ಬರಬೇಕು ಅಷ್ಟೆ. ಅಲ್ಲಿಯವರೆಗೆ ಕಾಯುವ ತಾಳ್ಮೆ ನನಗಿಲ್ಲ. ಅದಕ್ಕೆ ಬಂದು ಕಾರಿನಲ್ಲಿ ಕೂತ್ಕೋ, ನಾವೊಂದ್ಸಲ ಸುತ್ತಾಡ್ಕೊಂಡು ಬರೋಣ. ಹೀಗೆ ಹೇಳುತ್ತಲೇ ಅವನು ಅವಳ ತುಟಿಯ ಮೇಲೆ ಬೆರಳಿಟ್ಟಾಗ ಭೂಮಿ ತನ್ನ ಸಂಪೂರ್ಣ ಶಕ್ತಿ ಹಾಕಿ ಅವನನ್ನು ದೂಡಿ ತನ್ನ ಬಸ್ಸಿನತ್ತ ಓಡಿದಳು. ಅವಳ ಈ ವರ್ತನೆ ಜೀವನ್ಗೆ ಇಷ್ಟವಾಗಲಿಲ್ಲ. ಹೇಗಾದರೂ ಮಾಡಿ ಅವಳನ್ನು ಕರೆದುಕೊಂಡು ಹೋಗಲೇಬೇಕು ಎಂಬ ಹಠದಲ್ಲಿ ಅವನೂ ಅವಳ ಹಿಂದೆ ಓಡ್ದ. ಭೂಮಿ ಜೀವನಿಂದ ತಪ್ಪಿಸಿಕೊಂಡು ಓಡಿ ಬಸ್ಸಿನತ್ತ ಬರುವಾಗ ಅಗ್ನಿ ಕಂಡಕ್ಟರ್ ಜೊತೆ ಮಾತನಾಡುತ್ತಿದ್ದ. ಅವಳು ಏದುಸಿರು ಬಿಡುತ್ತಾ ಅವನ ಕೈಯನ್ನು ಒಮ್ಮೆಲೆ ನೋಡಿದಾಗ ಅವನು ತಲೆ ತಿರುಗಿಸಿ ನೋಡ್ದ. ಏನಾಯ್ತು? ಅವಳು ಭಯದಿಂದ ಸುತ್ತಲೂ ನೋಡುತ್ತಿರುವುದನ್ನು ಕಂಡು ಅವನು ಅವಳ ಕೈ ಹಿಡಿದು ವಿಚಾರಿಸಿದ. ಅದು ನನಗೆ ಯಾರೋ ತೊಂದರೆ ಕೊಡ್ತಿದ್ದಾರೆ. ನನಗೆ ಇಷ್ಟ ಇಲ್ಲ. ಅವರು ನನ್ನನ್ನು ಕರೆದುಕೊಂಡು ಹೋಗಲು ನೋಡ್ತಾ ಇದ್ದಾರೆ. ಕಾಪಾಡಿ, ನನ್ನ ಸಹಾಯಕ್ಕೆ ಬೇರೆ ಯಾರೂ ಇಲ್ಲ. ಅಳುತ್ತಲೇ ಅವನ ಮುಂದೆ ಕೈ ಮುಗಿದಾಗ ಅವನು ಅವಳ ಕೈ ಹಿಡಿದು ನೆರಗೊಳಿಸಿದ. ಹೆದರಬೇಡ, ಬಸ್ಗೆ ಹತ್ತು, ಬೇಗ ಹತ್ತು. ಹೀಗೆ ಹೇಳಿ ಅವನು ಅವಳನ್ನು ಬಸ್ಸಿಗೆ ಹತ್ತಿಸಲು ಮುಂದಾದಾಗಲೇ ಜೀವನ್ ಅಲ್ಲಿಗೆ ಬಂದ. ಜೀವನನ್ನು ನೋಡಿದ ಕೂಡಲೇ ಅವಳು ಅಗ್ನಿಯ ಹಿಂದೆ ಅಡಗಿಕೊಂಡಳು. ಬ್ರೋ, ಅವಳನ್ನು ಬಿಟ್ಬಿಡು. ನಾನು ಮದುವೆ ಆಗೋ ಹುಡುಗಿ ಅವಳು. ನಾವಿಬ್ರು ಸ್ವಲ್ಪ ಹೊರಗೆ ಹೋಗೋಣ ಅಂತ ಬಂದೆ. ಅವಳಿಗೆ ಅದು ಇಷ್ಟ ಆಗ್ತಾ ಇಲ್ಲ. ಮುನಿಸ್ಕೊಂಡು ಹೋಗ್ತಾ ಇದ್ದಾಳೆ. ಜೀವನ್ ಹೆಮ್ಮೆಯಿಂದ ಹೇಳಿದಾಗ ಅಗ್ನಿ ಅವಳ ಮುಖದತ್ತ ನೋಡ್ದ. ಅಲ್ಲ, ನನಗೆ ಇವರು ಇಷ್ಟವಿಲ್ಲ. ಇವರು ನನಗೆ ಯಾರೂ ಅಲ್ಲ. ಅವರು ನನಗೆ ತೊಂದರೆ ಕೊಡಲು ಬಂದಾಗಲೇ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದದ್ದು. ದಯವಿಟ್ಟು ನನ್ನನ್ನು ಅವ್ರ ಜೊತೆ ಕಳಿಸ್ಬೇಡಿ ಪ್ಲೀಸ್. ಭೂಮಿ ಅಳುತ್ತಾ ಹೇಳಿದಾಗ ಜೀವನ್ ಅವಳ ಕೈ ಹಿಡಿದ. ಬಂದು ಗಾಡಿಯಲ್ಲಿ ಕೂತ್ಕೋ ಭೂಮಿ, ಸುಮ್ಮನೆ ನನಗೆ ಸಿಟ್ಟು ತರಿಸ್ಬೇಡ. ಜೀವನ್ ಹಲ್ಲು ಕಡಿಯುತ್ತಾ ಹೇಳ್ದ. ನಾನು ಬರಲ್ಲ. ನೀವು ನನಗೆ ಯಾರೂ ಅಲ್ಲ.
ನನ್ನ ಅಣ್ಣನಿಗೆ ಗೊತ್ತಿಲ್ಲದೆ ನನ್ನ ಮದುವೆಯನ್ನು ನೀವು ಹೇಗೆ ನಿಶ್ಚಯ ಮಾಡ್ತೀರಾ? ನಾನು ಬರಲ್ಲ ನಿಮ್ಮ ಜೊತೆ. ನನಗೆ ಇಷ್ಟ ಇಲ್ಲ ನೀವು. ಯಾವುದೋ ಧೈರ್ಯದಲ್ಲಿ ಅಗ್ನಿಯ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ಅವನ ಹಿಂದಿನಿಂದ ತಲೆ ಮಾತ್ರ ಹೊರಗೆ ಹಾಕಿ ಅವಳು ಕೇಳಿದಾಗ ಅಗ್ನಿ ಜೀವನನ್ನು ಒಮ್ಮೆ ತೀಕ್ಷ್ಣವಾಗಿ ನೋಡಿದ. ಅವಳು ಹೇಳಿದ್ದು ಕೇಳಿಸ್ತಲ್ವಾ ನಿನಗೆ? ಹೋಗು ಆಚೆ, ಇದು ಬಸ್ ಸ್ಟ್ಯಾಂಡ್. ಇಲ್ಲಿನ ಡ್ರೈವರ್ ಮತ್ತು ಕಂಡಕ್ಟರ್ಗಳ ಕೈಯಿಂದ ಪೆಟ್ಟು ತಿಂದು ಸಾಯ್ಬೇಡ. ಮಾನ ಮರ್ಯಾದೆಯಿಂದ ಒಬ್ಬ ಹೆಣ್ಣನ್ನು ಮದುವೆ ಆಗುವುದಾದರೆ ಅವಳ ಮನೆಯವರ ಒಪ್ಪಿಗೆ ಮಾತ್ರವಲ್ಲ, ಅವಳ ಮನಸ್ಸನ್ನೂ ಕೇಳಬೇಕು. ಸುಮ್ಮನೆ ಇವಳಿಗೆ ಕಾಟ ಕೊಡಲು ಬಂದರೆ ಇಷ್ಟಕ್ಕೆ ಮುಗಿಯೋದಿಲ್ಲ. ನೀನು ಇವನ ಜೊತೆ ಹೋಗ್ತಾ ಇದೆಯಾ? ಅಗ್ನಿ ಕೊನೆಯದಾಗಿ ಭೂಮಿಯತ್ತ ನೋಡಿ ಕೇಳಿದಾಗ ಅವಳು ತಕ್ಷಣವೇ ಇಲ್ಲವೆಂದು ತಲೆ ಅಲ್ಲಾಡಿಸಿದಳು. ಇವನ ಮಾತನ್ನು ಕೇಳಿಸ್ಕೊಂಡು ನನ್ನನ್ನೇ ಎದುರು ಹಾಕಿಕೊಂಡ್ರೆ ಕೊಂದೇ ಬಿಡ್ತೀನಿ. ನಿನ್ನ ಅಪ್ಪ ಅಮ್ಮನ ಒಪ್ಪಿಗೆ ಪಡೆದುಕೊಂಡೇ ನಾನು ಓಡಾಡ್ತಿರೋದು. ಇದಕ್ಕೆ ನೀನು ಅನುಭವಿಸ್ತೀಯಾ ನೋಡು. ಜೀವನ್ ಅವಳತ್ತ ನೋಡಿ ವಿಪರೀತ ಸಿಟ್ಟಿನಿಂದ ಹೇಳುತ್ತಾ ಭೂಮಿ ಅಸಹಾಯಕತೆಯಿಂದ ಅಗ್ನಿಯತ್ತ ನೋಡಿದಳು. ಹೆದರಬೇಡ, ಬಸ್ನಲ್ಲಿ ಹೋಗಿ ಕೂತ್ಕೋ, ಅವನು ಸಮಾಧಾನದಿಂದ ಹೇಳಿದಾಗ ಅವಳು ಅವನ ಕೈ ಬಿಟ್ಟಳು. ಭೂಮಿ ಬಸ್ ಹತ್ತಿ ಕೂತಾಗಲೂ ಅಗ್ನಿಯತ್ತ ತಿರುಗಿ ನೋಡಿದಳು. ಆಗ ಅವನು ಏನಿಲ್ಲವೆಂದು ಕಣ್ಣು ಮಿಟುಕಿಸಿ ಸಮಾಧಾನಿಸಿದ. ಹಿಂತಿರುಗುವಾಗ ದಾರಿಯಲ್ಲಿ ಅಗ್ನಿ ತನ್ನ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದವಳನ್ನ ಮುಂದಿನ ಕನ್ನಡಿಯಲ್ಲಿ ನೋಡ್ತಾ ಇದ್ದ. ಅವಳು ಈ ಪ್ರಪಂಚದಲ್ಲಿಯೇ ಇಲ್ಲವೇನೋ ಎಂಬಂತೆ ಯೋಚನೆಯಲ್ಲಿದ್ದಳು. ಏನೇ ಆದರೂ ನಮಗೆ ಜನ್ಮ ಕೊಟ್ಟ ಮನುಷ್ಯನಲ್ವಾ ಆತ? ಸ್ವಂತ ಮಗಳಲ್ವಾ? ಮೊದಲು ಅಪ್ಪ ಅಂತ ಕರೆದದ್ದು ನನ್ನ ಅಣ್ಣನಲ್ವಾ? ಆದರೂ ನಾವಿಬ್ಬರು ಮಕ್ಕಳು ಮಾತ್ರ ಯಾರೂ ಇಲ್ಲದವರಾದ್ವಲ್ಲ. ಅವಳ ಕಣ್ಣುಗಳು ಒದ್ದೆಯಾಗುವುದನ್ನು ಕಂಡು ಅವನಿಗೆ ಅಸಹನೆಯಾಯಿತು. ಅವನಿಗೆ ಅರಿವಾಗಿತ್ತು ಆ ಕಣ್ಣುಗಳು ತುಂಬಿದಾಗ ನೋವಾಗುತ್ತಿರುವುದು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.